ಶಿಗ್ಗಾವಿ ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಈಗ ಕಿತ್ತಾಟ ಆರಂಭ ಆಗಿದೆ. ರಾಜ್ಯದಲ್ಲಿ ಸರ್ಕಾರ ರಚನೆಯಾಗಿದೆ, ಹೀಗಾಗಿ ಗೆಲ್ಲುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇದೇ ಕಾರಣಕ್ಕಾಗಿ ನಮಗೆ ಟಿಕೆಟ್ ಬೇಕು ಅಂತ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಆರಂಭ ಆಗಿದೆ. ಕಾಂಗ್ರೆಸ್ಸಿನ ಟಿಕೆಟ್ಗಾಗಿ ಎರಡು ಬಣಗಳ ನಡುವೆ ಸಮರ ಕೂಡ ಆರಂಭ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲೇ ಒಂದು ಹೈಡ್ರಾಮಾ ಕೂಡ ನಡೆದೋಯಿತು. ಸಚಿವರು ಬರ್ತಾ ಇದ್ದಂತೆ ಎರಡು ಬಣಗಳ ಬೆಂಬಲಿಗರು ಗದ್ದಲವನ್ನು ಉಂಟು ಮಾಡಿದ್ರು. ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ, ಯಾಸಿರ್ ಖಾನ್ ಬೆಂಬಲಿಗರು ಗದ್ದಲವನ್ನು ಉಂಟು ಮಾಡಿದ್ರು. ಇಬ್ಬರ ಕಾರ್ಯಕರ್ತರ ತಳ್ಳಾಟ ನೂಕಾಟಕ್ಕೆ ಗಾಜುಗಳು ಕೂಡ ಪುಡಿಯಾಗಿದ್ದಾವೆ. ಪ್ರವಾಸಿ ಮಂದಿರದ ಬಾಗಿಲಿನ ಗ್ಲಾಸ್ಗಳು ಪೀಸ್ ಆಗಿದೆ. ಒಂದು ರೀತಿಯಾಗಿ ಈ ಸದ್ದು ಗದ್ದಲ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗುವಂತಿತ್ತು. ಇನ್ನು ಅದೇ ರೀತಿಯಾಗಿ ಎರಡೂ ಬಣಗಳ ಕಾರ್ಯಕರ್ತರು ನೂಕಾಟ ತಳ್ಳಾಟವನ್ನು ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಗಾಜುಗಳು ಕೂಡ ಪೀಸ್ ಆಗಿದ್ದಾವೆ. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಗ್ಗಾವಿಯ ಟಿಕೆಟ್ಗಾಗಿ ಇದೀಗ ಫೈಟ್ ಕೂಡ ಆರಂಭ ಆಗಿದೆ. ಎರಡು ಬಣಗಳ ನಡುವೆ ಒಂದು ರೀತಿಯಾಗಿ ಸಂಘರ್ಷ ಏರ್ಪಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಮ್ಮುಖದಲ್ಲೇ ಈ ಒಂದು ಘರ್ಷಣೆ ನಡೆದು ಹೋಯಿತು. ಎರಡು ಬಣಗಳ ನಡುವೆ ಪೈಪೋಟಿ ನಡೆದು ಹೋಯಿತು. ಇನ್ನು ಸಚಿವರು ಬರ್ತಾ ಇದ್ದಂತೆ ಘೋಷಣೆಗಳು ಕೂಡ ಕೇಳಿಬಂದವು. ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಯಿತು. ಇನ್ನು ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ, ಯಾಸಿರ್ ಖಾನ್ ಬೆಂಬಲಿಗರು ಈ ಗದ್ದಲ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯಾವ ರೀತಿಯಾಗಿ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗತ್ತೆ, ಯಾರಿಗೆ ಟಿಕೆಟ್ ನೀಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.